Hello everyone, welcome back to my YouTube channel Knowledge Box and Cooking. ಇವತ್ತು ನಾನು ಪ್ರಥಮ PUC ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದ ಅರೌಂಡ್ ಅ ಮೆಡಿಸಿನ್ ಕ್ರೀಪರ್ ಬರೆದಿರುವಂಥವರು KP ಪೂರ್ಣಚಂದ್ರ ತೇಜಸ್ವಿ ಈ ಒಂದು ಅಧ್ಯಾಯವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. The writer KP Purnachandra Tejasvi is a prominent Kannada writer, novelist, ornithologist, painter and environmentalist. He is trying to suggest that Indian herbal medicine is better and safer than allopathic medicine. The belief of the native doctors that if they reveal things related to their medicine, if would lose its potency has resulted in the loss of knowledge of traditional medicine. ಲೇಖಕ KP ಪೂರ್ಣಚಂದ್ರ ತೇಜಸ್ವಿ ಕನ್ನಡದ ಪ್ರಮುಖ ಬರಹಗಾರ, ಕಾದಂಬರಿಕಾರ, ಪಕ್ಷಿಶಾಸ್ತ್ರಜ್ಞ, ವರ್ಣಚಿತ್ರಕಾರ ಮತ್ತು ಪರಿಸರವಾದಿ. ಅವರು ಭಾರತೀಯ ಗಿಡಮೂಲಿಕೆ ಔಷಧವು ಅಲೋಪತಿ ಔಷಧಕ್ಕಿಂತ ಉತ್ತಮ ಮತ್ತು ಸುರಕ್ಷಿತ ಎಂದು ಸೂಚಿಸಲು ಇಲ್ಲಿ ಪ್ರಯತ್ನಿಸುತ್ತಿದ್ದಾರೆ. ತಮ್ಮ ಔಷಧಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಬಹಿರಂಗಪಡಿಸಿದರೆ ಅದು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಎಂಬ ಸ್ಥಳೀಯರ ವೈದ್ಯರ ನಂಬಿಕೆಯು ಸಾಂಪ್ರದಾಯಿಕ ಔಷಧದ ಜ್ಞಾನದ ನಷ್ಟಕ್ಕೆ ಕಾರಣವಾಗ್ತದೆ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. People who are benefited from these medicines usually fabricate or exaggerate the facts and the it is mistaken to be fictitious. People like Mara and his wife were ignorant and neglected the significance of the medicinal creeper, and this took the author almost 20 years to test if there was some truth in what Mara and other illustrators claimed. ಈ ಔಷಧಗಳಿಂದ ಪ್ರಯೋಜನ ಪಡೆಯುವ ಜನರು ಸಾಮಾನ್ಯವಾಗಿ ಸತ್ಯಗಳನ್ನು ಸೃಷ್ಟಿಸುತ್ತಾರೆ ಅಥವಾ ಉತ್ಪ್ರೇಕ್ಷಿಸುತ್ತಾರೆ ಮತ್ತು ಆದ್ದರಿಂದ ಇದು ಕಾಲ್ಪನಿಕ ಎಂದು ತಪ್ಪಾಗಿ ಭಾವಿಸಿಕೊಂಡಿದ್ದಾರೆ. ಇಲ್ಲಿ ಮಾರ ಮತ್ತು ಅವನ ಹೆಂಡತಿಯಂತ ಜನರು ಅಜ್ಞಾನಿಗಳಾಗಿದ್ದು ಮತ್ತು ಔಷಧಿಯ ಬಳ್ಳಿಯ ಮಹತ್ವವನ್ನು ನಿರ್ಲಕ್ಷಿಸಿದ್ದರು ಮತ್ತು ಮಾರ ಮತ್ತು ಇತರ ಅನಕ್ಷರಸ್ಥರು ಹೇಳಿಕೊಂಡಿದ್ದರಲ್ಲಿ ಏನಾದರೂ ಸತ್ಯ ಇದೆಯಾ ಎಂದು ಪರೀಕ್ಷಿಸಲು ಲೇಖಕರಿಗೆ ಸುಮಾರು 20 ವರ್ಷಗಳು ಬೇಕಾಯಿತು. The author tries to show that Indian herbal medicine can do wonders when allopathic medicine becomes a failure or settle as the one with side effects than benefits. Through surgery, he quotes the example of his erstwhile farmhand Krishna, who was troubled by heat boils all over his body and got treated by a Malayali sadhu within 10 days, and then the piles treatment by the same sadhu. ಅಲೋಪತಿ ಔಷಧವು ವಿಫಲವಾದಾಗ ಅಥವಾ ಪ್ರಯೋಜನಗಳಿಗಿಂತ ಅಡ್ಡಪರಿಣಾಮಗಳನ್ನು ಹೊಂದಿರುವಾಗ ಶಸ್ತ್ರಚಿಕಿತ್ಸೆಯ ಮೂಲಕ ಭಾರತೀಯ ಗಿಡಮೂಲಿಕೆ ಔಷಧಿಯು ಅದ್ಭುತಗಳನ್ನು ಮಾಡಬಹುದು ಎಂದು ಲೇಖಕರು ತೋರಿಸಲು ಇಲ್ಲಿ ಪ್ರಯತ್ನಿಸುತ್ತಿದ್ದಾರೆ. ಅವರು ತಮ್ಮ ಹಿಂದಿನ ಕೃಷ್ಣನ ಉದಾಹರಣೆಯನ್ನು ಇಲ್ಲಿ ಉಲ್ಲೇಖಿಸುತ್ತಾರೆ. ಅವರು ದೇಹದಾದ್ಯಂತ ಶಾಖದ ಕುದಿಯುವಿಕೆಯಿಂದ ತೊಂದರೆಗೀಡಾಗಿದ್ದರು ಮತ್ತು 10 ದಿನಗಳಲ್ಲಿ ಮಲಯಾಳಿ ಸಾಧುವಿನಿಂದ ಚಿಕಿತ್ಸೆಯನ್ನು ಪಡೆದರು ಮತ್ತು ಅನಂತರ ಅದೇ ಸಾಧುವಿನಿಂದ ಮೂಲವ್ಯಾಧಿ ಚಿಕಿತ್ಸೆಯನ್ನು ಕೂಡ ಪಡೆದರು. The effect was seen on the first day itself, and within 5 days everything was under control because of herbal medicine. Allopathic practitioners have regarded Ayurveda as bunkum, but the reality is that there is a wealth of knowledge to be explored in the Indian herbal medicine. ಇದರಿಂದಾಗಿ ಅವರಿಗೆ ಮೊದಲ ದಿನವೇ ಸಕಾರಾತ್ಮಕ ಪರಿಣಾಮಗಳು ಕಂಡುಬಂದಿತ್ತು ಮತ್ತು 5 ದಿನಗಳಲ್ಲಿ ಗಿಡಮೂಲಿಕೆ ಔಷಧಿಯಿಂದಾಗಿ ಎಲ್ಲವೂ ಕೂಡ ನಿಯಂತ್ರಣದಲ್ಲಿತ್ತು. ಅಲೋಪತಿ ವೈದ್ಯರು ಆಯುರ್ವೇದವನ್ನು ಬಂಕುಮ್ ಎಂದು ಪರಿಗಣಿಸಿದ್ದಾರೆ. ಆದರೆ ವಾಸ್ತವವೇನೆಂದರೆ ಭಾರತೀಯ ಗಿಡಮೂಲಿಕೆ ಔಷಧದಲ್ಲಿ ಅನ್ವೇಷಿಸಲು ಅಪಾರ ಜ್ಞಾನದ ಸಂಪತ್ತು ಕೂಡ ಇರಬೇಕಾಗುತ್ತದೆ. Today, people are seen giving more importance to the herbal cosmetics and other products having a tag herbal. This shows that Ayurveda will make a comeback. ಇಂದು ಜನರು ಗಿಡಮೂಲಿಕೆ ಎಂಬ ಟ್ಯಾಗ್ ಹೊಂದಿರುವ ಗಿಡಮೂಲಿಕೆ ಸೌಂದರ್ಯವರ್ಧಕಗಳು ಮತ್ತು ಇತರ ಉತ್ಪನ್ನಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಿರುವುದು ಕಂಡುಬರುತ್ತದೆ. ಇದು ಆಯುರ್ವೇದ ಮತ್ತೆ ಬರಲಿದೆ ಎಂದು ತೋರಿಸುತ್ತದೆ.